ಆದ್ರೆ ಅವರು ಏನ್ ಹೇಳ್ತಾರೆ ಗೊತ್ತಾ, ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಮುಂದೆ ಬಂದಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಫೆಬ್ರವರಿ ತಿಂಗಳು ಹಾಗೂ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂತ ಒಪ್ಕೊಳ್ತಿದ್ದಾರೆ. ಮನೆಯ ಯಜಮಾನಿಯ ಅಕೌಂಟ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ ನಲ್ಲಿ ಸತ್ಯಾಂಶ ಬಯಲಾಗಿದೆ. ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಸತ್ಯ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿಲ್ಲ. ಕೊಟ್ಟ ಮಾತಿನಂತೆ ಸರ್ಕಾರ ಇವತ್ತು ನಡೆದುಕೊಳ್ತಾ ಇಲ್ಲ. ಸಿದ್ದರಾಮಯ್ಯ ಹೇಳ್ತಾರೆ, ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವ ಸರ್ಕಾರ ಅಂತ. ಇವತ್ತು ಸಿದ್ದರಾಮಯ್ಯ ಉತ್ತರವನ್ನ ಕೊಡಬೇಕು. ಕೊಟ್ಟ ಮಾತಿನಂತೆ ಯಾಕೆ ನಡೆದುಕೊಳ್ತಾ ಇಲ್ಲ ಅಂತ. ಬಿಪಿಗಳು ಅದಾವ, ಶುಗರ್ ಅದಾವ, ಏನಪ್ಪ ತೋರ್ಸ್ಕೊಂಬಕ ಮಾಡ್ಕೊಂತಿದ್ವಿ ನಾವು. ಯಾರಿಗ ರೊಟ್ಟ ಕೈ ಚಾಚಲ್ಲ, ಮಕ್ಳಿಗೆ ಕೇಳಲ್ದಂಗ ಮಾಡ್ಕೊಂತಿದ್ವಿ. ಅದಾವ ಒಂದು ನನ್ ಇರ್ತಿತ್ತು ಅನುಕೂಲ. ಪಾಪ ಅವ್ರಿಗೆ ಅಂದ್ರ ಅವ್ರ ಸಣ್ಣ ಸಂಬಳಗಳು, ನಾವು ಬಡವ್ರೇನಪ್ಪ ಇದ್ದಾರಲ್ಲ, ಹೊಲ ಇಲ್ಲ ಗದ್ದಿಲ್ಲ, ದುಡ್ಕೋಬೇಕು ತಿನ್ಬೇಕು. ಒಂದ್ ತಿಂಗ್ ಹಾಕಿದ್ರೆ 2 ತಿಂಗಳು ಹಾಕಂಗಿಲ್ಲ. 2,000 ಬಂದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಮನೆ ಖರ್ಚಿಗೆ ಅಂತ. ಮನೇಲಿ ಹುಡುಗರಿಗೆ ಅದಕ್ ಕೊಡ್ಸೋದು ಇದಕ್ ಕೊಡ್ಸೋದು ಇದೇ ಇರುತ್ತಲ್ರಿ. ಅದು ಒಂದ್ ತಿಂಗಳು ಬಂದ್ರೆ 2 ತಿಂಗಳು ಬರಂಗಿಲ್ಲ. ಒಂದ್ ತಿಂಗಳ ಕರೆಕ್ಟ್ ತಿಂಗಳ ಹಾಕಿದ್ರೆ ನಮಗೂ ಇದಾಗುತ್ತೆ, ಅನುಕೂಲ ಆಗುತ್ತೆ. ಸರ್ ಗುಳಿಗೆ ಇಂಜೆಕ್ಷನ್ಗಳು ತಂದ್ಕೋಬೇಕು. ಶುಗರ್ ಅವೆಲ್ಲ ಅದಾವ ನಮಗೆ. ಹಾಕಿಲ್ಲ, ನಾವು ಬಡವ್ರ ದುಡ್ಕೋಬೇಕು ತಿನ್ಬೇಕು. ಮಕ್ಳು ಎಷ್ಟು ಸ್ವಲ್ಪ ಸಂಬದಾರ ಅವ್ರು ಮಕ್ಳು. ಶುಗರ್ ಬಿಪಿಗಳಿಗೆ ಅವಕ್ಕ ಇವಕ್ಕ ತಂದ್ಕಂತೀವಿ. ಈಗ 1 ತಿಂಗಳು ಹಾಕಿ 4-5 ತಿಂಗಳು ಬಿಟ್ಟು ಬಿಡ್ತಾರ. ಹಾಕಂಗೆ ಇಲ್ಲ ಅವ್ರು. 3-4 ತಿಂಗಳು 2 ತಿಂಗಳು. ಅದು ಮಂತ್ಲಿ ಅಂತೂ ಬರ್ತಾ ಇಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳಂತೂ ಗ್ಯಾಪ್ ಇದ್ದೇ ಇರುತ್ತೆ. ತಿಂಗಳಂತೂ ಸರಿ ಬರ್ತಾ ಇಲ್ಲ. ಇಲ್ಲ ಸರ್, ಪ್ರತಿ ತಿಂಗಳಂತ ಹೇಳಿದ್ದಾರೆ, ಬಟ್ ಪ್ರತಿ ತಿಂಗಳಂತೂ ನಮಗೇನ್ ಬಂದಿಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳು ಡ್ಯೂ ಅಂತ ಆಗೇ ಆಗಿದೆ ಸರ್. ಬಂದಿಲ್ಲ ಸರ್, ಅದನ್ನ ಮಾತ್ರ ಬಂದಿಲ್ಲ ಸರ್. ಈಗ ಮೊನ್ನೆ ಅಕ್ಟೋಬರ್ ಕೂಡ ಬಂದಿಲ್ಲ ಸರ್. ಈಗ ಮೊನ್ನೆ ಡಿಸೆಂಬರ್ಗೆ ಬಂದೈತೆ ಸರ್. ಸರ್ಕಾರಕ್ಕೆ ಏನ್ ಹೇಳ್ತೀನಿ? ಏನ್ ಸರ್, ಅವ್ರ ಮಾತು ಕೊಟ್ಟಂತೆ ನಡ್ಕಂತ ಇಲ್ಲ. ಮಹಿಳೆಯರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಯಾವ್ದು ಮಾಡ್ತಾ ಇಲ್ಲ. ಮಾಡ್ಬೇಕಂತ ನಾವ್ ಕೇಳ್ಕೊಂತೀವಿ. ಸ್ವಲ್ಪ ಗುಳಿಗೆ ಇನ್ನು ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ರಿಪಬ್ಲಿಕ್ ಕನ್ನಡ ಕೂಡ ಒಂದಷ್ಟು ಜನ ಗೃಹಿಣಿಯರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡಿದ್ರು. ಆ ಗೃಹಿಣಿಯರ ಖಾತೆಗೆ 2,000 ರೂಪಾಯಿ ಅಕೌಂಟಿಗೆ ಬರುತ್ತೆ. ಆದ್ರೆ ಅವರು ಏನ್ ಹೇಳ್ತಾರೆ ಗೊತ್ತಾ, ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಮುಂದೆ ಬಂದಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಫೆಬ್ರವರಿ ತಿಂಗಳು ಹಾಗೂ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂತ ಒಪ್ಕೊಳ್ತಿದ್ದಾರೆ. ಮನೆಯ ಯಜಮಾನಿಯ ಅಕೌಂಟ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ ನಲ್ಲಿ ಸತ್ಯಾಂಶ ಬಯಲಾಗಿದೆ. ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಸತ್ಯ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿಲ್ಲ. ಕೊಟ್ಟ ಮಾತಿನಂತೆ ಸರ್ಕಾರ ಇವತ್ತು ನಡೆದುಕೊಳ್ತಾ ಇಲ್ಲ. ಸಿದ್ದರಾಮಯ್ಯ ಹೇಳ್ತಾರೆ, ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವ ಸರ್ಕಾರ ಅಂತ. ಇವತ್ತು ಸಿದ್ದರಾಮಯ್ಯ ಉತ್ತರವನ್ನ ಕೊಡಬೇಕು. ಕೊಟ್ಟ ಮಾತಿನಂತೆ ಯಾಕೆ ನಡೆದುಕೊಳ್ತಾ ಇಲ್ಲ ಅಂತ. ಬಿಪಿಗಳು ಅದಾವ, ಶುಗರ್ ಅದಾವ, ಏನಪ್ಪ ತೋರ್ಸ್ಕೊಂಬಕ ಮಾಡ್ಕೊಂತಿದ್ವಿ ನಾವು. ಯಾರಿಗ ರೊಟ್ಟ ಕೈ ಚಾಚಲ್ಲ, ಮಕ್ಳಿಗೆ ಕೇಳಲ್ದಂಗ ಮಾಡ್ಕೊಂತಿದ್ವಿ. ಅದಾವ ಒಂದು ನನ್ ಇರ್ತಿತ್ತು ಅನುಕೂಲ. ಪಾಪ ಅವ್ರಿಗೆ ಅಂದ್ರ ಅವ್ರ ಸಣ್ಣ ಸಂಬಳಗಳು, ನಾವು ಬಡವ್ರೇನಪ್ಪ ಇದ್ದಾರಲ್ಲ, ಹೊಲ ಇಲ್ಲ ಗದ್ದಿಲ್ಲ, ದುಡ್ಕೋಬೇಕು ತಿನ್ಬೇಕು. ಒಂದ್ ತಿಂಗ್ ಹಾಕಿದ್ರೆ 2 ತಿಂಗಳು ಹಾಕಂಗಿಲ್ಲ. 2,000 ಬಂದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಮನೆ ಖರ್ಚಿಗೆ ಅಂತ. ಮನೇಲಿ ಹುಡುಗರಿಗೆ ಅದಕ್ ಕೊಡ್ಸೋದು ಇದಕ್ ಕೊಡ್ಸೋದು ಇದೇ ಇರುತ್ತಲ್ರಿ. ಅದು ಒಂದ್ ತಿಂಗಳು ಬಂದ್ರೆ 2 ತಿಂಗಳು ಬರಂಗಿಲ್ಲ. ಒಂದ್ ತಿಂಗಳ ಕರೆಕ್ಟ್ ತಿಂಗಳ ಹಾಕಿದ್ರೆ ನಮಗೂ ಇದಾಗುತ್ತೆ, ಅನುಕೂಲ ಆಗುತ್ತೆ. ಸರ್ ಗುಳಿಗೆ ಇಂಜೆಕ್ಷನ್ಗಳು ತಂದ್ಕೋಬೇಕು. ಶುಗರ್ ಅವೆಲ್ಲ ಅದಾವ ನಮಗೆ. ಹಾಕಿಲ್ಲ, ನಾವು ಬಡವ್ರ ದುಡ್ಕೋಬೇಕು ತಿನ್ಬೇಕು. ಮಕ್ಳು ಎಷ್ಟು ಸ್ವಲ್ಪ ಸಂಬದಾರ ಅವ್ರು ಮಕ್ಳು. ಶುಗರ್ ಬಿಪಿಗಳಿಗೆ ಅವಕ್ಕ ಇವಕ್ಕ ತಂದ್ಕಂತೀವಿ. ಈಗ 1 ತಿಂಗಳು ಹಾಕಿ 4-5 ತಿಂಗಳು ಬಿಟ್ಟು ಬಿಡ್ತಾರ. ಹಾಕಂಗೆ ಇಲ್ಲ ಅವ್ರು. 3-4 ತಿಂಗಳು 2 ತಿಂಗಳು. ಅದು ಮಂತ್ಲಿ ಅಂತೂ ಬರ್ತಾ ಇಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳಂತೂ ಗ್ಯಾಪ್ ಇದ್ದೇ ಇರುತ್ತೆ. ತಿಂಗಳಂತೂ ಸರಿ ಬರ್ತಾ ಇಲ್ಲ. ಇಲ್ಲ ಸರ್, ಪ್ರತಿ ತಿಂಗಳಂತ ಹೇಳಿದ್ದಾರೆ, ಬಟ್ ಪ್ರತಿ ತಿಂಗಳಂತೂ ನಮಗೇನ್ ಬಂದಿಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳು ಡ್ಯೂ ಅಂತ ಆಗೇ ಆಗಿದೆ ಸರ್. ಬಂದಿಲ್ಲ ಸರ್, ಅದನ್ನ ಮಾತ್ರ ಬಂದಿಲ್ಲ ಸರ್. ಈಗ ಮೊನ್ನೆ ಅಕ್ಟೋಬರ್ ಕೂಡ ಬಂದಿಲ್ಲ ಸರ್. ಈಗ ಮೊನ್ನೆ ಡಿಸೆಂಬರ್ಗೆ ಬಂದೈತೆ ಸರ್. ಸರ್ಕಾರಕ್ಕೆ ಏನ್ ಹೇಳ್ತೀನಿ? ಏನ್ ಸರ್, ಅವ್ರ ಮಾತು ಕೊಟ್ಟಂತೆ ನಡ್ಕಂತ ಇಲ್ಲ.
ಮಹಿಳೆಯರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಯಾವ್ದು ಮಾಡ್ತಾ ಇಲ್ಲ. ಮಾಡ್ಬೇಕಂತ ನಾವ್ ಕೇಳ್ಕೊಂತೀವಿ. ಸ್ವಲ್ಪ ಗುಳಿಗೆ ನೋಡಿ ಇನ್ನು ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ರಿಪಬ್ಲಿಕ್ ಕನ್ನಡ ಕೂಡ ಒಂದಷ್ಟು ಜನ ಗೃಹಿಣಿಯರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡಿದ್ರು. ಆ ಗೃಹಿಣಿಯರ ಖಾತೆಗೆ 2,000 ರೂಪಾಯಿ ಅಕೌಂಟಿಗೆ ಬರುತ್ತೆ. ಆದ್ರೆ ಅವರು ಏನ್ ಹೇಳ್ತಾರೆ ಗೊತ್ತಾ, ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಮುಂದೆ ಬಂದಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಫೆಬ್ರವರಿ ತಿಂಗಳು ಹಾಗೂ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂತ ಒಪ್ಕೊಳ್ತಿದ್ದಾರೆ. ಮನೆಯ ಯಜಮಾನಿಯ ಅಕೌಂಟ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ ನಲ್ಲಿ ಸತ್ಯಾಂಶ ಬಯಲಾಗಿದೆ. ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಸತ್ಯ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿಲ್ಲ. ಕೊಟ್ಟ ಮಾತಿನಂತೆ ಸರ್ಕಾರ ಇವತ್ತು ನಡೆದುಕೊಳ್ತಾ ಇಲ್ಲ. ಸಿದ್ದರಾಮಯ್ಯ ಹೇಳ್ತಾರೆ, ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವ ಸರ್ಕಾರ ಅಂತ. ಇವತ್ತು ಸಿದ್ದರಾಮಯ್ಯ ಉತ್ತರವನ್ನ ಕೊಡಬೇಕು. ಕೊಟ್ಟ ಮಾತಿನಂತೆ ಯಾಕೆ ನಡೆದುಕೊಳ್ತಾ ಇಲ್ಲ ಅಂತ. ಬಿಪಿಗಳು ಅದಾವ, ಶುಗರ್ ಅದಾವ, ಏನಪ್ಪ ತೋರ್ಸ್ಕೊಂಬಕ ಮಾಡ್ಕೊಂತಿದ್ವಿ ನಾವು. ಯಾರಿಗ ರೊಟ್ಟ ಕೈ ಚಾಚಲ್ಲ, ಮಕ್ಳಿಗೆ ಕೇಳಲ್ದಂಗ ಮಾಡ್ಕೊಂತಿದ್ವಿ. ಅದಾವ ಒಂದು ನನ್ ಇರ್ತಿತ್ತು ಅನುಕೂಲ. ಪಾಪ ಅವ್ರಿಗೆ ಅಂದ್ರ ಅವ್ರ ಸಣ್ಣ ಸಂಬಳಗಳು, ನಾವು ಬಡವ್ರೇನಪ್ಪ, ಇದ್ದಾರಲ್ಲ, ಹೊಲ ಇಲ್ಲ, ಗದ್ದಿಲ್ಲ, ದುಡ್ಕೋಬೇಕು, ತಿನ್ಬೇಕು. ಒಂದ್ ತಿಂಗ್ ಹಾಕಿದ್ರೆ 2 ತಿಂಗಳು ಹಾಕಂಗಿಲ್ಲ. 2,000 ಬಂದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಮನೆ ಖರ್ಚಿಗೆ ಅಂತ. ಮನೇಲಿ ಹುಡುಗರಿಗೆ ಅದ ಕೊಡ್ಸೋದು ಇದು ಕೊಡ್ಸೋದು ಇದೇ ಇರುತ್ತಲ್ರಿ. ಅದು ಒಂದ್ ತಿಂಗಳು ಬಂದ್ರೆ 2 ತಿಂಗಳು ಬರಂಗಿಲ್ಲ. ಒಂದ್ ತಿಂಗಳ ಕರೆಕ್ಟ್ ತಿಂಗಳ ಹಾಕಿದ್ರೆ ನಮಗೂ ಇದಾಗುತ್ತೆ, ಅನುಕೂಲ ಆಗುತ್ತೆ. ಸರ್ ಗುಳಿಗೆ, ಇಂಜೆಕ್ಷನ್ಗಳು ತಂದ್ಕೋಬೇಕು. ಶುಗರ್ ಅವೆಲ್ಲ ಅದಾವ ನಮಗೆ. ಹಾಕಿಲ್ಲ, ನಾವು ಬಡವ್ರ ದುಡ್ಕೋಬೇಕು, ತಿನ್ಬೇಕು. ಮಕ್ಳು ಎಷ್ಟು ಸ್ವಲ್ಪ ಸಂಬದಾರ ಅವ್ರು ಮಕ್ಕಳು. ಶುಗರ್ ಬಿಪಿಗಳಿಗೆ ಅವು ಇವಕ್ಕ ತಂದ್ಕಂತೀವಿ. ಈಗ 1 ತಿಂಗಳು ಹಾಕಿ 4-5 ತಿಂಗಳು ಬಿಟ್ಟು ಬಿಡ್ತಾರ. ಹಾಕಂಗೆ ಇಲ್ಲ ಅವ್ರು. 3-4 ತಿಂಗಳು, 2 ತಿಂಗಳು. ಅದು ಮಂತ್ಲಿ ಅಂತೂ ಬರ್ತಾ ಇಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳಂತೂ ಗ್ಯಾಪ್ ಇದ್ದೇ ಇರುತ್ತೆ. ತಿಂಗಳಂತೂ ಸರಿ ಬರ್ತಾ ಇಲ್ಲ. ಇಲ್ಲ ಸರ್, ಪ್ರತಿ ತಿಂಗಳಂತ ಹೇಳಿದ್ದಾರೆ, ಬಟ್ ಪ್ರತಿ ತಿಂಗಳಂತೂ ನಮಗೇನ್ ಬಂದಿಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳು ಡ್ಯೂ ಅಂತ ಆಗೇ ಆಗಿದೆ ಸರ್. ಬಂದಿಲ್ಲ ಸರ್, ಅದನ್ನ ಮಾತ್ರ ಬಂದಿಲ್ಲ ಸರ್. ಈಗ ಮೊನ್ನೆ ಅಕ್ಟೋಬರ್ ಕೂಡ ಬಂದಿಲ್ಲ ಸರ್. ಈಗ ಮೊನ್ನೆ ಡಿಸೆಂಬರ್ಗೆ ಬಂದಿದೆ ಸರ್. ಹ್ಮ್ ಸರ್. ವಿಚಾರವಾಗಿ ಸರ್ಕಾರಕ್ಕೆ ಏನ್ ಹೇಳ್ತೀನಿ? ಏನ್ ಸರ್, ಅವ್ರ ಮಾತು ಕೊಟ್ಟಂತೆ ನಡ್ಕಂತ ಇಲ್ಲ. ಮಹಿಳೆಯರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಯಾವ್ದು ಮಾಡ್ತಾ ಇಲ್ಲ. ಮಾಡ್ಬೇಕಂತ ನಾವ್ ಕೇಳ್ಕೊಂತೀವಿ. ಸ್ವಲ್ಪ ಗುಳಿಗೆ ಮಂತ್ಲಿ ಅಂತೂ ಬರ್ತಾ ಇಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳಂತೂ ಗ್ಯಾಪ್ ಇದ್ದೇ ಇರುತ್ತೆ. ತಿಂಗಳಂತೂ ಸರಿ ಬರ್ತಾ ಇಲ್ಲ. ಇಲ್ಲ ಸರ್, ಪ್ರತಿ ತಿಂಗಳಂತ ಹೇಳಿದ್ದಾರೆ.